ಬಾ ಮೈ ಡಿಯರ್ ಸನ್, ತುಂಬಾ ಸುಸ್ತಾಗಿ ಬಂದ್ಬಿಟ್ಟಿದೀಯಾ? ಈ ಇಡ್ಲಿ ತಿನ್ನೋ. ಡ್ಯಾಡಿ, ನಾವು ನಿನ್ ತರ ಇಲ್ಲಿ ಇಡ್ಲಿ ತಿನ್ನೋಕ್ ಬಂದಿದೀವಿ ಅಂತ ಅನ್ಕೊಂಡಿದ್ಯಾ? ಐ ಆಮ್ ಎ ಮಿಲಿಯನೇರ್, ಮಲ್ಟಿ ಮಿಲಿಯನೇರ್. Dude, time is actually over. Okay, bye, 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 bye. By mistake, you don't come to my country. Please help me. ಏನಾಯ್ತು? ಯೋ ನಿಲ್ಸ್ರಯ್ಯ, ಏನಂಗ್ ದೇವ್ಗಳ ತರ ನಗ್ತಾ ಇದೀರಾ? ಆ ಬಾಗ್ಲನ್ನ ಹೆಂಗ್ರಯ್ಯ ತೆಗೆಯೋದು? ಇಲ್ಲಿಂದ ಹೇಗ್ ಹೊರ ಹೋಗ್ಬೇಕು ಹೇಳ್ರಯ್ಯ. ಆಚೆ ಹೋಗೋದಿಕ್ ನನಗೆ ಗೊತ್ತಿದ್ದಿದ್ರೆ ನಾನ್ ಯಾಕೆ ಹಿಂಗ್ ದಾಡಿ ಬಿಡ್ಕೊಂಡು ಇಲ್ಲೇ ಇರ್ತಿದ್ದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಆಸ್ತಿಗೋಸ್ಕರ ಆಸೆ ಪಟ್ಟು ನೀನು ಇಲ್ಲಿಗೆ ಬಂದು ತಗ್ಲಾಕೊಂಡ್ಯಲ್ಲೋ. ಒಳಗಡೆ ಬರೋದಿಕ್ಕೆ ಒಂದೇ ದಾರಿ, ಆ ಬಾಗ್ಲು. ಒಳಗಡೆ ಬಂದ್ಮೇಲೆ ಕ್ಲೋಸ್ ಆದ ಆ ಬಾಗ್ಲು 20 ವರ್ಷ ಆದ್ರೂ ಓಪನ್ನೇ ಆಗಿಲ್ಲ. ನಾವು ಕೂಡ ಏನೇನೋ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ವಿ. ಇದು ಎಂತ ನಿಗೂಢ ಅಂತ ನನ್ಗೂ ಗೊತ್ತಾಗ್ತಿಲ್ಲ. ಒಳಗಡೆ ಬಂದಾಗ ಲಾಕ್ ಆದ ಡೋರು ಆಮೇಲೆ ಓಪನ್ನೇ ಆಗ್ಲಿಲ್ಲ. ಎಷ್ಟು ಜನ ಒಡೆದ್ರೂ ಆಗ್ಲಿಲ್ಲ, ಎಷ್ಟು ಜನ ಹಿಡ್ಕೊಂಡು ಎಳೆದ್ರೂ ಬರ್ಲಿಲ್ಲ. ಅದಲ್ದೇನೆ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ದಾರಿನೇ ಇಲ್ಲ. ಮತ್ತೆ ಇದು ನಿಜವಾಗ್ಲೂ ದೆವ್ವದ ಮನೆನಾ? ದೊಡ್ಡ ಮನುಷ್ಯ, ನಿಜ ಹೇಳು, ನೀವು 3 ಜನ ಯಾವ್ದಕ್ಕೋಸ್ಕರ ಸ್ಟೇ ಮಾಡ್ತಾ ಇದ್ರಿ ಇಲ್ಲಿ? ಲೇ, ಸ್ಟೇ ಮಾಡೋದಕ್ಕೆ ಇದೇನು ಎಂಟರ್ಟೈನ್ಮೆಂಟ್ ಝೋನಾ ಇಲ್ಲ ಬ್ಯಾಂಕ್ ಆಗ? ಹೋಗೋ ಲೂಸ್ ನನ್ ಮಗನೇ. ಈ ತಾತನ್ಗೆ ಇಲ್ಲಿಂದ ಹೋಗೋ ದಾರಿ ಏನಂತ ಗೊತ್ತು, ಆದ್ರೆ ನನಗೆ ಅನಿಸ್ತಾ ಇರೋದೇನು ಅಂದ್ರೆ ಯಾವ್ದೋ ಇವ್ರು ಮಾಡಿರೋ ತಪ್ಪಿಗೆ ಇಲ್ಲೇ ಸಿಗಾಕೊಂಡಿದ್ದಾರೆ. ಬೇಗ ದಾರಿ ತೋರ್ಸಕ್ ಹೇಳು. ಗೊತ್ತಿಲ್ಲ. ಇಲ್ವೋ ಮಗ, ಇವ್ ನಮ್ಮ ಹತ್ರ ಕತೆ ಕಟ್ತವನೆ. ಯೋ ಹೇಳಯ್ಯ. ಸಿಗರೇಟ್, ಎಷ್ಟೊಂದ್ ಕಡೆ ಡ್ರಿಂಕ್ಸ್ ಬಾಟ್ಲ್ಗಳು, ತಿನ್ನಕ್ಕಾಗೋಷ್ಟು ಊಟ, 20 ವರ್ಷದಿಂದ ಆಚರಣೆ ಹೋಗಕ್ ಆಗ್ದಿರೋನ್ಗೆ ಇದೆಲ್ಲ ಹೇಗ್ ಬಂತು? ಕೇಳ್ತಿರೋದ್ ಕರೆಕ್ಟ್ ಇದೆ ತಾನೆ? ಹೊರ ಹೋಗಕ್ಕಾಗಲ್ಲ, ಆದ್ರೆ ಎಲ್ಲದೂ ಇಲ್ಲೇ ಸಿಕ್ಬಿಡತ್ತಾ? ಏನು ಆಟ ಆಡ್ತಾ ಇದೀರಾ ನೀವುಗಳು? ಎಸ್ ಎಸ್, ಬಂಗ್ಲೇನೇ, ಭೂತ ಬಂಗ್ಲೆ. ಭೂತಗಳ? ವೇಟ್ ಅಂಡ್ ಸಿ. ಬನ್ರೋ ಇಲ್ಲ. ಲೋ, ಇದೇನು ಮಾಡಲ್ಲ, ಬರ್ರ ಬೇಗ. ನಮ್ಮಮ್ಮ ಯಾರು ಅಂತಾನೆ ಗೊತ್ತಿಲ್ವೇ? ಅಪ್ಪ ಯಾರು ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟಿದೆ. ಇವನೇನೋ ಬೇರೆ ಕೇಳ್ತವ್ನೆ. ಲೇ, ಏನಾದ್ರೂ ತಲ್ಕೆಟ್ ಯೋಚನೆ ಮಾಡಿದ್ರಿಯೋ ಈ ಭೂತನ ಬಿಟ್ಟು ನಿಮ್ಮನ್ನೆಲ್ಲ ತುಳಿಸ್ತೀನಿ. ಏ ಬುಜ್ಜಿ ಕುಟಿ, ಆ ಹುಡುಗರ್ನೆಲ್ಲ ಕರ್ಕೊಂಡ್ ಬಂದು ನನ್ ಮುಂದೆ ನಿಲ್ಸೋ. ಖಂಡಿತ ಯಜಮಾನ್.
ಅಯ್ಯೋ ಕಾಲು ಏನಾಗ್ತಾ ಇದೆ ಇಲ್ಲಿ? ಹುಡುಗ್ರ, ಇದು ಭೂತ ಅಲ್ಲ, ಗೆಳೆಯ. ಅಷ್ಟು ಮಾತ್ರ ಅಲ್ಲ, ಮಚ್ಚ ಅಂತಾನು ಕರಿಬಹುದು. ಜೋಕರ್ನ ಇಟ್ಕೊಂಡು ದೇವ ಅಂತ ಹೇಳ್ತಿಲ್ಲ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಹುಚ್ಚೆ ಅಂತೆಲ್ಲ. 20 ವರ್ಷದಿಂದ ಇಲ್ಲಿ ಹೆಂಗಿದ್ದೆ ಅಂತ ಕೇಳಿದ್ರಿ ಅಲ್ವಾ? ಅದಕ್ಕೆ ಕಾರಣ ಈ ಬುಜ್ಜಿ ಭೂತಾನೇ. ಇನ್ಮೇಲಿಂದ ಇವರೆಲ್ಲ ನಮ್ಮ ಸ್ವಂತದವ್ರೇ. ನಮಸ್ಕಾರ ಯಜಮಾನ್ರೆ, ನಾನ್ ನಿಮ್ಮ ಸೇವಕ. ಈಗೇನು ನಿಮ್ಗೆ ಭೂತದ ಮೇಲೆ ಡೌಟಾ? 500 ವರ್ಷಗಳ ಹಿಂದೆ ಹುಟ್ಟಿರೋ ಬುಜ್ಜಿ ಕುಟ್ಟಿಯೇ, ಒಂದು ಸುಂದರವಾದ ಹಾಡನ್ನ ಹಾಡು. ಅಲ್ಲಮ್ಮ ಐಸಲ ಕಡಿ ಬಾರಮ್ಮ. ಬಾಯಿ ಮುಚ್ಚಯ್ಯ. ಯಾರಾದ್ರೂ ಜನಗಳು ಈ ಹಾಡ್ನ ಕೇಳಿದ್ರೆ ಬಾಯಿಗೆ ಬೀಗ ಹಾಕ್ಬಿಡ್ತಾರೆ. ಈ ಹಾಡು ಹೇಗಿದೆ ಅಂತ ನೋಡಿದ್ಯಾ? ಹೇಗಿದೆ? ಬುಜ್ಜಿ ಕುಟ್ಟಿ, ಬಿಡಿ ಯಜಮಾನ್ರೆ, ಹಾಡಲ್ ಬರೋ ಸ್ವರ ಎಲ್ಲ ಒಂದೇ, ಆದ್ರೆ ಅದ್ರಲ್ಲಿ ಬರೋ ಟ್ಯೂನೇ ತಲೆಗೆ ಹೋಗ್ತಾ ಇಲ್ಲ. ಹಳೆ ಹಾಡುಗಳೆಲ್ಲ ಇವಾಗ ಇಲ್ವಲ್ಲ ಯಜಮಾನ್ರೆ. ಲೋ ಮಗ, ಹುಚ್ಚೆ ತಡೆಯಕ್ ಆಗ್ತಿಲ್ಲ ಕಣೋ. ಹೊಸ ಯಜಮಾನ್ರು ಒಂದ್ ಮಾತನ್ನ ಕೇಳಿಸ್ಕೊಳ್ಳಿ, ನೀವ್ ಕೇಳಿದ್ದನ್ನೆಲ್ಲ ಕೊಡ್ತೀನಿ. ನೀವೆಲ್ಲ ಕೇಳಿ, ನಾನ್ ಕೊಡ್ತೀನಿ. ನನ್ ಕೇಳಿ ತಡೆಯಕ್ ಆಗ್ತಾರ, ಹುಚ್ಚಾಗ ಹೋಗ್ಬೇಕು. ಮಿಯ 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 ಮಿಯ. ಯಾಕೆ ಹಿಂಗ್ ನಗ್ತಾ ಇದ್ದಾರೆ? ಯೋ ನಿಲ್ಸಯ್ಯ, ಸಾಕು. ಏನ್ ಬೇಕಾದ್ರೂ ಕೊಡುವಂತ ಭೂತನ ಇಟ್ಕೊಂಡು ತಿಂದು ಕುಡಿದು ಸೇರ್ತಾ ಇದ್ದೀರಾ? ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ ಸರ್. ನಾವು ಹುಚ್ಚಾಗ ಹೋಗ್ಬೇಕು ಅಂತ ಕೇಳಿಲ್ಲ ಸರ್. ನನ್ಗೆ ಇನ್ನೊಂದು ಚಾನ್ಸ್ ಕೊಡಿ ಸರ್, ದಯವಿಟ್ಟು ಚಾನ್ಸ್ ಕೊಡಿ ಸರ್. ಕ್ಷಮಿಸ್ಬೇಕು ಯಜಮಾನ್, ನೀವು ಮನ್ಸಲ್ಲಿ ಆಸೆ ಪಟ್ಟಿದ್ನ ನಾನ್ ಕೊಟ್ಟೆ. ನೀವು ನೆಮ್ಮದಿಯಾಗಿ ಬಿಸಿಲ್ ನೋಡ್ಕೊಂಡೆ ಉಚ್ಚೆ ಹುಯ್ಬೋದು. ನೀವು ಬಯಸಿದ್ದೆಲ್ಲ ಆಯ್ತು ಅನ್ಕೊಳ್ಳಿ. ಲೋ ಮಗ, ನಿನಗ್ ಚಾನ್ಸ್ ಇದೆ ಕಣೋ, ಹೊರ ಹೋಗ್ಬೇಕು ಅಂತ ಹೇಳಿ. ಏ ಭೂತ್ ನನ್ ಮಗಂದೆ, ಈಗಿಂದೀಗ್ಲೇ ಇಲ್ಲಿಂದ ನಾನು ಅಲ್ಲಲ್ಲ ನಾವೆಲ್ರೂ ಹೊರಗಡೆ ಹೋಗ್ಬೇಕು. ಈಗಲೇ ಆಚೆ ಕರ್ಕೊಂಡು ಹೋಗು.